ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಾಜಹಂಸ. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡಿಕೊಳ್ಳೋಕೆ ಬಯಸ್ತೀನಿ. ಆದರೆ ಇಷ್ಟು ದಿವಸ ಇಲ್ಲದ ಈ ಪರಿಚಯ ಈಗ ಯಾಕೆ ಅಂತ ನಿಮಗೆ ಅನಿಸಬಹುದು. ಈ ಪರಿಚಯಕ್ಕೆ ಒಂದು ವಿಶೇಷ ಕಾರಣ ಇದೆ, ಅದನ್ನು ಮುಂದೆ ಹೇಳ್ತೀನಿ. ನನ್ನ ಬದುಕು ಸಿನಿಮಾ, ಸಾಹಿತ್ಯ ಮತ್ತು ಮಾಧ್ಯಮ ಈ ಮೂರು ಕ್ಷೇತ್ರಗಳ ಜೊತೆಗೆ ಬೆಸೆದುಕೊಂಡಿದೆ. ಆದರೆ ಕಳೆದ 10 ವರ್ಷಗಳಿಂದ ನಾನು ಸಾಹಿತ್ಯದಿಂದ ದೂರ ಇದ್ದೀನಿ, ಮತ್ತೆ 12 ವರ್ಷಗಳಿಂದ ಮಾಧ್ಯಮದಿಂದನೂ ದೂರ ಇದ್ದೀನಿ, ಮತ್ತೆ 6 ವರ್ಷಗಳಿಂದ ಸಿನಿಮಾ ಕ್ಷೇತ್ರದಿಂದನೂ ದೂರ ಇದ್ದೀನಿ. ಯಾಕೆ ಅಂತ ನಿಮಗೆ ಪ್ರಶ್ನೆ ಬರಬಹುದು. ಈ ಪ್ರಶ್ನೆಗೆ ಉತ್ತರ ಮುಂದೆ ಗೊತ್ತಾಗುತ್ತೆ. ಮತ್ತೆ ಈ 3 ಕ್ಷೇತ್ರಗಳಲ್ಲಿ ನಾನು ಸಲ್ಲಿಸಿದ ಸೇವೆಗಳ ಬಗ್ಗೆ ಮತ್ತು ಇವತ್ತು ಈ ವಿಡಿಯೋ ಮಾಡಲು ಕಾರಣ ಆದ ಒಂದು ಹೊಸ ಪ್ರಯತ್ನದ ಬಗ್ಗೆ, ಈ ಎಲ್ಲ ಮಾಹಿತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಬಯಸ್ತೀನಿ. ಈ ಯುವಕನ ಹೆಸರು ರಾಜಹಂಸ. ಸಿನಿಮಾ ಸಹಾಯಕ ನಿರ್ದೇಶಕ ರಾಜಹಂಸರವರು ರಾಜಹಂಸ ಉತ್ತರ ಕರ್ನಾಟಕದಿಂದ ಬದುಕಿನಲ್ಲಿ ಏನಾದರೂ ಸಾಧಿಸಬೇಕೆಂದು ಚಿಕ್ಕಬಳ್ಳಾಪುರಕ್ಕೆ ಬಂದು ತನ್ನ ಸ್ವಸಾಮರ್ಥ್ಯದಿಂದ ಮೇಲೆ ಬಂದ ಹುಡುಗ. ರಾಜಹಂಸ ರಚಿಸಿರುವ ಬೆಳದಿಂಗಳ ಚಂದ್ರಮ ಕವನ ಸಂಕಲನ ಬಿಡುಗಡೆ. ಚಲನಚಿತ್ರ ನಟ ನಿರ್ದೇಶಕ ರಾಜಹಂಸ ಅವರ ಚೊಚ್ಚಲ ನಿರ್ದೇಶನದ ನೋಡ್ಬೇಡ ಚಿತ್ರದ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮ ನೆರವೇರಿತು. ನಟನೆ, ನಿರ್ದೇಶನ ಜವಾಬ್ದಾರಿ ಹೊತ್ತಿರುವ ರಾಜಹಂಸನ ಬಹುದಿನಗಳ ಕನಸಾಗಿದ್ದ ರಾಜಹಂಸ ಅವರ ಚೊಚ್ಚಲ ನಿರ್ದೇಶನದ ನೋಡ್ಬೇಡ ಚಿತ್ರದ ಕುರಿತು ಮಾಹಿತಿ ಪುಸ್ತಕ ಬಿಡುಗಡೆಗೊಳಿಸಲಾಯಿತು. ರಾಜಹಂಸ ಅವರು ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದು ನಿರ್ದೇಶನ ಮಾಡುವುದರ ಜೊತೆಗೆ ನಾಯಕ ನಟನಾಗಿ ನಟಿಸಿದ್ದಾರೆ. ಯುವ ನಿರ್ದೇಶಕ ರಾಜಹಂಸರ ಕತೆ, ಚಿತ್ರಕಥೆ, ಸಂಭಾಷಣೆ ಹಾಗೂ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಚೊಚ್ಚಲ ಕಿರುಚಿತ್ರ. ನಮಸ್ಕಾರ, ಈ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾರಣ ಏನಂದ್ರೆ, ನಾನು ಫಿಲ್ಮ್ ಡೈರೆಕ್ಟರ್ ಆಗಬೇಕು, ನಾನು ಚಲನಚಿತ್ರ ನಿರ್ದೇಶಕ ಆಗಬೇಕು ಅನ್ನೋದು ನನ್ನ ಜೀವಮಾನದ ಕನಸು. ನಾನು ಮೂಲತಃ ಬೀದರ್ ತಾಲೂಕಿನ ಕುತ್ತಾಬಾದ್ ಗ್ರಾಮದವನು. SSLC ಮುಗಿತಾ ಇದ್ದಂತೆ ನಾನು ಸಿನಿಮಾ ಡೈರೆಕ್ಟರ್ ಆಗಬೇಕು ಅಂತ ಕನಸನ್ನು ಕಟ್ಕೊಂಡು ಬೆಂಗಳೂರಿಗೆ ಬಂದಿದ್ದೆ. ಸ್ಕ್ರಿಪ್ಟ್ ರೈಟಿಂಗ್ ಮತ್ತು ಡೈರೆಕ್ಷನ್ ಟ್ರೈನಿಂಗ್ ತೆಗೆದುಕೊಂಡೆ. ಮತ್ತೆ ಕೆಲವು ಸಿನಿಮಾಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೆ. ಈ ಸೃಜನಶೀಲ ಪ್ರಯಾಣದ ಜೊತೆಗೆ ನನ್ನ ವಿದ್ಯಾಭ್ಯಾಸ ಸಹ ಮುಂದುವರಿಸಿದ್ದೆ. ಹೀಗೆ ಕಾಲೇಜು ವಿದ್ಯಾಭ್ಯಾಸದ ಜೊತೆಯಲ್ಲಿ ಸಿನಿಮಾ ಮಾತ್ರವಲ್ಲ, ಸಾಹಿತ್ಯ ಮತ್ತು ಮಾಧ್ಯಮದ ಜೊತೆಗೂ ನಂಟು ಇರಿಸಿಕೊಂಡಿದ್ದೆ. ಹೀಗೆ ಸಿನಿಮಾ, ಸಾಹಿತ್ಯ ಮತ್ತು ಮಾಧ್ಯಮ ಈ 3 ಕ್ಷೇತ್ರಗಳು ನನ್ನ ವ್ಯಕ್ತಿತ್ವವನ್ನು ರೂಪಿಸಿದ ಪ್ರಮುಖ ಆಧಾರಗಳಾಗಿವೆ. 2017ರಲ್ಲಿ ನೋಡ್ಬೇಡ ಎಂಬ ಹೆಸರಿನ ಕಿರುಚಿತ್ರಕ್ಕೆ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದು ನಿರ್ದೇಶನ ಮಾಡಿದ್ದೆ. ಜೊತೆಗೆ ಇದರಲ್ಲಿ ಹೀರೋ ಆಗಿ ನಟನೆ ಮಾಡಿದ್ದೆ. ಯಾಕೆ, ಏನಾಯ್ತು? ದಿನಾ ನನ್ನ ಮದ್ವೆ ಬಗ್ಗೆ ಮಾತಾಡ್ತಾನೆ ಇದ್ದೀನಿ, ನೀನ್ ಯಾಕೆ ತಲೆನೇ ಕೆಡಿಸ್ಕೊಂತಾ ಇಲ್ಲ? ಲವಣ್ಯ, ನಮ್ಮ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ಮದುವೆ ಆಗೋಣ ಅಂತ ಹೇಳ್ತಾ ತಾನೆ, ಇನ್ನೇನು? ಎಜುಕೇಶನ್ ಕಂಪ್ಲೀಟ್. ಈ ಕಿರುಚಿತ್ರ 2018ರಲ್ಲಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ಮುಗಿದ ಮೇಲೆ ಒಮ್ಮೆ ಅದನ್ನು ನೋಡಿ. 2018ರಲ್ಲಿ ಮತ್ತೊಂದು ಕಿರುಚಿತ್ರ ಸಾಲ್ವೇಷನ್ ಅನ್ನ ಡೈರೆಕ್ಷನ್ ಮಾಡಿದ್ದೆ. ಇದು ಇಂಗ್ಲಿಷ್ ಭಾಷೆಯ ಶಾರ್ಟ್ ಫಿಲ್ಮ್ ಆಗಿದ್ದು, ವಿಷಯ ಹಾಗೂ ನಿರೂಪಣೆಯ ದೃಷ್ಟಿಯಿಂದ ಒಂದು ವಿಭಿನ್ನ ಪ್ರಯತ್ನವಾಗಿದೆ. But my professional ethics will not allow me to prescribe it for any patient. Now I am retired and not a professional. ನಂತರ ಪೂರ್ಣ ಪ್ರಮಾಣದ ಸಿನಿಮಾ ನಿರ್ದೇಶನ ಮಾಡುವ ಉದ್ದೇಶದಿಂದ ನ್ಯೂಟನ್ ಎಂಬ ಸಿನಿಮಾದ ಕೆಲಸ ಆರಂಭಿಸಿದೆ. 2019ರಲ್ಲಿ ಈ ಸಿನಿಮಾದ ಟೈಟಲ್ ಲಾಂಚ್ ಯಶಸ್ವಿಯಾಗಿ ನಡೆಯಿತು. ಚಿಕ್ಕಬಳ್ಳಾಪುರ ಯುವ ಪ್ರತಿಭೆ ನೋಡ್ಬೇಡ ಅನ್ನೋ ಕಿರುಚಿತ್ರದ ಮೂಲಕ ಚಿರಪರಿಚಿತರಾಗಿದ್ದ ರಾಜಹಂಸ ಈಗ ಥಿಯೇಟರ್ನಲ್ಲಿ ರಿಲೀಸ್ ಮಾಡುವ ಮೂವಿ ನಿರ್ದೇಶನಕ್ಕೆ ಮುಂದಾಗಿದ್ದಾರೆ. ಈ ಸಿನಿಮಾಗೆ ನ್ಯೂಟನ್ ಅನ್ನೋ ಟೈಟಲ್ ನೀಡಲಾಗಿದ್ದು, ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಟೈಟಲ್ ಲಾಂಚಿಂಗ್ ಕಾರ್ಯಕ್ರಮ ನಡೆಯಿತು. ಈ ಸಿನಿಮಾ ಒಂದು ಪ್ರೇಮ ಕಥೆಯಾಗಿದ್ದು, ಸಿನಿಮಾವನ್ನ ಗುಡಿಬಂಡೆ ತಾಲೂಕು ಹಂಪಸಂದ್ರ, ನಂದಿಬೆಟ್ಟ ಸುತ್ತಮುತ್ತ, ದೊಡ್ಡಬಳ್ಳಾಪುರ ಹಾಗೂ ಸಕಲೇಶಪುರದ ಕೆಲವು ಭಾಗಗಳಲ್ಲಿ ಚಿತ್ರೀಕರಣ ಮಾಡಲು ಮುಂದಿನ ತಿಂಗಳಿಂದ ತಯಾರಿ ನಡೆಸಿಕೊಳ್ಳಲಾಗಿದೆ ಎಂದು ರಾಜಹಂಸ ತಿಳಿಸಿದ್ದಾರೆ. ಆದರೆ ಅನಿರೀಕ್ಷಿತವಾಗಿ ಬಂದ ಕೊರೋನಾದ ಪರಿಣಾಮವಾಗಿ ಈ ಸಿನಿಮಾ ಮಧ್ಯದಲ್ಲೇ ನಿಂತು ಹೋಯಿತು. ಇನ್ನು ಸಾಹಿತ್ಯದ ಬಗ್ಗೆ ಮಾತಾಡುವುದಾದರೆ, 2012ರಲ್ಲಿ ನಾನು ಡಿಗ್ರಿ ಪ್ರಥಮ ವರ್ಷದ ವಿದ್ಯಾರ್ಥಿಯಾಗಿದ್ದಾಗ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಮೊದಲ ಕವನ ಸಂಕಲನ ಬೆಳದಿಂಗಳ ಚಂದ್ರಮ ಪ್ರಕಟವಾಗುವ ಮೂಲಕ ನನ್ನ ಸಾಹಿತ್ಯಿಕ ಪಯಣಕ್ಕೆ ಅಧಿಕೃತ ಚಾಲನೆ ದೊರೆಯಿತು.
ರಾಜಹಂಸ ರಚಿಸಿರುವ ಬೆಳದಿಂಗಳ ಚಂದ್ರಮ ಕವನ ಸಂಕಲನ ಬಿಡುಗಡೆ, ಗಣ್ಯರಿಂದ ಮೆಚ್ಚುಗೆ. ಈ ಕೃತಿಯು ನನ್ನ ಸಾಹಿತ್ಯ ಆಸಕ್ತಿಗೆ ಮತ್ತು ಅಭಿವ್ಯಕ್ತಿಗೆ ಒಂದು ಸ್ಪಷ್ಟ ಗುರುತಾಗಿ ಪರಿಣಮಿಸಿತು. ನ್ಯೂಸ್ ಸ್ಕ್ರಿಪ್ಟ್ ರೈಟರ್, ಸಿನಿಮಾ ಸಹಾಯಕ ನಿರ್ದೇಶಕ ರಾಜಹಂಸರವರು ರಚಿಸಿರುವ ಬೆಳದಿಂಗಳ ಚಂದ್ರಮ ಕವನ ಸಂಕಲನ ಹೊತ್ತಿಗೆ ಮಂಗಳವಾರ ಚಿಕ್ಕಬಳ್ಳಾಪುರದಲ್ಲಿ ಬಿಡುಗಡೆಯಾಯಿತು. ಕಾಲೇಜು ವಿದ್ಯಾರ್ಥಿಯೂ ಆಗಿರುವ ಕಿರಿಯ ಕವಿ ರಾಜಹಂಸರವರ ಸಾಹಿತ್ಯ ಪ್ರೌಢಿಮೆ ಗಣ್ಯರಿಂದ ಮೆಚ್ಚುಗೆಗೂ ಪಾತ್ರವಾಯಿತು. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕಾಲೇಜಿನಲ್ಲಿ ಓದುವುದೇ ದೊಡ್ಡ ಅರಸಾಹಸದ ಕೆಲಸವಾಗಿರ್ತದೆ. ಇನ್ನೆಲ್ಲಿ ಸಾಹಿತ್ಯದ ಕೃಷಿಯಲ್ಲಿ ತೊಡಗಿಸಿಕೊಳ್ತಾರೆ ಎನ್ನುವ ಮಾತಿದೆ. ಇದಕ್ಕೆ ವಿರುದ್ಧವಾಗಿ ರಾಜಹಂಸರವರು ಕಿರಿಯ ವಯಸ್ಸಿನಲ್ಲಿಯೇ ಬೆಳದಿಂಗಳ ಚಂದ್ರಮ ಕವನ ಸಂಕಲನ ಪುಸ್ತಕವನ್ನು ರಚಿಸಿ ಬಿಡುಗಡೆಗೊಳಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಮಾದರಿ ಎನಿಸಿಕೊಂಡು ಗಮನ ಸೆಳೆದರು. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಮಠದ ಶ್ರೀ ಪೂರ್ಣಾನಂದ ಸ್ವಾಮೀಜಿಗಳು ಪುಸ್ತಕವನ್ನ ಬಿಡುಗಡೆ ಮಾಡಿದರು. ಇದಕ್ಕೆ ಕಾರಣ ಏನಂದ್ರೆ ನಾನು ಒಬ್ಬ ಫಿಲಂ ಡೈರೆಕ್ಟರ್ ಆಗಬೇಕು, ನಾನು ಒಬ್ಬ ಚಲನಚಿತ್ರ ನಿರ್ದೇಶಕ ಆಗಬೇಕು ಅನ್ನೋದು ನನ್ನ ಜೀವಮಾನದ ಕನಸು. ಅಂತಿಮ ವರ್ಷದ ವಿದ್ಯಾರ್ಥಿಯಾಗಿದ್ದಾಗ ಜೀವನ್ ಪ್ರಕಾಶನ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಮೂಲಕ 2016ರವರೆಗೆ 5 ಬಾರಿ ರಾಜ್ಯ ಮಟ್ಟದ ಯುಗಾದಿ ಹಾಗೂ ದಸರಾ ಕಾವ್ಯ ಸ್ಪರ್ಧೆಗಳನ್ನು ಯಶಸ್ವಿಯಾಗಿ ಆಯೋಜಿಸಿದ್ದೆ. ಇದರಿಂದ ಅನೇಕ ಯುವ ಕವಿಗಳಿಗೆ ವೇದಿಕೆ ಒದಗಿಸುವ ಕಾರ್ಯ ಮಾಡಲಾಯಿತು. ಸಂಪಾದಕನಾಗಿ 2014ರಲ್ಲಿ ಕಾವ್ಯ ಕಡಲ ಮುತ್ತುಗಳು ಕವನ ಸಂಕಲನ ಹೊರಬಂತು. ಈ ಯುವಕನ ಹೆಸರು ರಾಜಹಂಸ. ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಶ್ರೀ ಜಚನಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ BA ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡ್ತಿದ್ದಾನೆ. ವಿದ್ಯಾರ್ಥಿ ದೆಸೆಯಲ್ಲಿಯೇ ಈತ ಬೆಳದಿಂಗಳ ಚಂದ್ರಮ ಕವನ ಸಂಕಲನವನ್ನು ಪ್ರಕಟಿಸಿ ಬಿಡುಗಡೆಗೊಳಿಸುವ ಮೂಲಕ ಗಣ್ಯರ ಮೆಚ್ಚುಗೆಗೆ ಪಾತ್ರನಾಗಿದ್ದ. ವಿದ್ಯಾಭ್ಯಾಸದ ಜೊತೆಯಲ್ಲೇ ಕೆಲವು ಸಿನಿಮಾಗಳಿಗೆ ಸಹ ನಿರ್ದೇಶಕನಾಗಿಯೂ ದುಡಿದಿದ್ದಾನೆ. ಸದಾ ಸೃಜನಶೀಲತೆಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ತುಡಿತ, ಏನಾದರೂ ಹೊಸದನ್ನ ಮಾಡಬೇಕು ಎಂಬ ಹಂಬಲ. ಇದಕ್ಕಾಗಿಯೇ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ವಿಭಿನ್ನ ಪ್ರಯೋಗವನ್ನ ಮಾಡುವ ಮೂಲಕ ಯಶಸ್ಸು ಕಂಡಿದ್ದಾನೆ. ಅಪಾರ ಸಾಹಿತ್ಯಾಭಿಮಾನಿಯಾಗಿರುವ ರಾಜಹಂಸ ಅವರು ಬಯಲುನಾಡಿನಲ್ಲಿ ಸಾಹಿತ್ಯದ ಕಂಪು ಪಸಿರಬೇಕು ಎಂಬ ಬಯಕೆಯಿಂದ ಜೀವನ್ ಪ್ರಕಾಶನ್ ಸಂಸ್ಥೆಯೊಂದನ್ನು ಸ್ಥಾಪಿಸಿದ್ದಾನೆ. ಈ ಸಂಸ್ಥೆಯ ಮೂಲಕ ದಸರಾ ಕಾವ್ಯವನ್ನ ಏರ್ಪಡಿಸಿದ್ದ. ಸ್ಪರ್ಧೆಗೆ ಅಂತ ಬಂದ 100 ಕವಿತೆಗಳು ಬಂದಿದ್ದು, ಆಯ್ಕೆಯಾದ ಎಲ್ಲ ಕವಿತೆಗಳನ್ನ ಸೇರಿಸಿ ಕಾವ್ಯ ಕಡಲ ಮುತ್ತುಗಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ಕವನ ಸಂಕಲನವನ್ನ ಹೊರತರಲಾಗ್ತಿದೆ. ಈ ಕಾವ್ಯ ಕೃತಿ ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಬಿಡುಗಡೆಯಾಗಲಿದೆ. ಇನ್ನು ಈ ದಸರಾ ಕಾವ್ಯ ಸ್ಪರ್ಧೆಗೆ ರಾಜ್ಯದ ಮೂಲೆ ಮೂಲೆಯಿಂದಲ್ಲದೆ ನೆರೆ ರಾಜ್ಯ ಮತ್ತು ಬೇರೆ ಬೇರೆ ದೇಶಗಳಿಂದ ಸಾಕಷ್ಟು ಕವಿತೆಗಳು ಬಂದಿದ್ದು, ಅವುಗಳಲ್ಲಿ ಆಯ್ಕೆಯಾದ ಕವನಗಳನ್ನು ಸೇರಿಸಿ ಕಾವ್ಯ ಕಡಲ ಮುತ್ತುಗಳು ಕವನ ಸಂಕಲನ ಪ್ರಕಟಿಸಲಾಗಿದೆ. 2015ರಲ್ಲಿ ಚಂದನ ಕಸ್ತೂರಿ ಹಾಗೂ ಜೇನ್ ಹನಿಗಳು ಎಂಬ ಕವನ ಸಂಕಲನಗಳನ್ನು ಪ್ರಕಟಿಸಲಾಯಿತು. ಈ ಕೃತಿಗಳು ಸಮಕಾಲೀನ ಕನ್ನಡ ಕಾವ್ಯದ ವೈವಿಧ್ಯಮಯ ಧ್ವನಿಗಳಿಗೆ ಸಾಕ್ಷಿಯಾಗಿವೆ. ಕಾಲೇಜು ವಿದ್ಯಾಭ್ಯಾಸದ ಜೊತೆಯಲ್ಲಿ ಮಾಧ್ಯಮದಲ್ಲಿ 2 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಅನುಭವ ಇದೆ. ನಮಸ್ಕಾರ, ಈ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಟ್ರಾಮಾ ಕೇರ್ ಕೇಂದ್ರಕ್ಕೆ ಸಂಸದ ಎಂ ವೀರಪ್ಪ ಮೊಯ್ಲಿ ಅವರಿಂದ ಉದ್ಘಾಟನೆ. ಕೋಲಾರ ನಗರಸಭೆಯು ಪ್ರಾರಂಭಿಸಿರುವ ತ್ಯಾಜ್ಯ ವಿಲೇವಾರಿ ಕಾರ್ಯಕ್ಕೆ ವಿದೇಶಿ ತಂಡದಿಂದಲೂ ಮೆಚ್ಚುಗೆ. ಚಿಕ್ಕಬಳ್ಳಾಪುರ ನಗರದಿಂದ ಪ್ರಸಾರವಾಗುವ ಈ ನ್ಯೂಸ್ ಸುದ್ದಿ ಸಂಚಿಕೆಯಲ್ಲಿ ಸ್ಕ್ರಿಪ್ಟ್ ರೈಟರ್, ಬ್ಯಾಕ್ಗ್ರೌಂಡ್ ವಾಯ್ಸ್ ಓವರ್ ಆರ್ಟಿಸ್ಟ್, ರಿಪೋರ್ಟರ್ ಮತ್ತು ಆಂಕರ್ ಹೀಗೆ ವಿವಿಧ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೇನೆ. 1.5 ತಿಂಗಳ ಹಿಂದೆ ಕೋಲಾರದ ನಗರಸಭೆ ಶುರು ಮಾಡಿದ ಒಳ್ಳೆ ಕೆಲಸಕ್ಕೆ ಫಲ ಸಿಗ್ತಾ ಇದೆ. ಕೋಲಾರಕ್ಕೆ ಭೇಟಿ ಕೊಟ್ಟಿದ್ದ ವಿದೇಶಿ ಅಧ್ಯಯನ ತಂಡವು ಮಾದರಿ ತ್ಯಾಜ್ಯ ವಿಲೇವಾರಿ ಪ್ರಯತ್ನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಆದರೆ ನನ್ನ ವಿದ್ಯಾಭ್ಯಾಸ ಮುಗಿತಾ ಇದ್ದಂತೆ ನಾನು ಮಾಧ್ಯಮ ಮತ್ತು ಸಾಹಿತ್ಯದಿಂದ ಅಂತರ ಕಾಯ್ದುಕೊಂಡು ಸಿನಿಮಾ ರಂಗದಲ್ಲಿ ನೆಲೆ ನಿಲ್ಲಲು ಪ್ರಯತ್ನಿಸ್ತಾ ಇದ್ದೆ. ಆದರೆ 2020ರಲ್ಲಿ ಬಂದ ಕೊರೋನಾದ ಕಾರಣದಿಂದ ಸಿನಿಮಾ ರಂಗದಿಂದಲೂ ಅಂತರ ಕಾಯ್ದುಕೊಂಡು ಸದ್ಯ ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಆದರೆ ಇಷ್ಟು ದಿವಸ ಇಲ್ಲದ ಈ ಪರಿಚಯ ಈಗ ಯಾಕೆ ಅಂತ ನಿಮಗೆ ಅನಿಸಬಹುದು. ಈ ವಿಡಿಯೋದ ಆರಂಭದಲ್ಲಿ ಹೇಳಿದ ಹಾಗೆ ಇದಕ್ಕೆ ಒಂದು ವಿಶೇಷ ಕಾರಣ ಇದೆ. ಏನು ಕಾರಣ ಅಂದರೆ, ನಾನು ಇದೇ ಮೊದಲ ಬಾರಿಗೆ ಒಂದು ಕಾದಂಬರಿಯನ್ನು ಲಾಂಚ್ ಮಾಡ್ತಾ ಇದ್ದೀನಿ. ಈ ಕಾದಂಬರಿಯ ವಿಶೇಷ ಅಂದರೆ ಇದು ಆಡಿಯೋ ಮತ್ತು ವಿಡಿಯೋ ರೂಪದಲ್ಲೂ ಇರುತ್ತೆ.
ಓದುವ ಅಭ್ಯಾಸ ಇರುವವರಿಗೆ ಈ ಬುಕ್ ಆಪ್ಷನ್ ಕೂಡ ಇರುತ್ತೆ. ಈ ಕಾದಂಬರಿಯ ಹೆಸರು ಕ್ರಯೋನಿಕ್ಸ್. ಕ್ರಿಸ್ತ ಶಕ 3199. ಅಂತರ್ ಗ್ಯಾಲಕ್ಸಿ ಪ್ರೇಮ ಮತ್ತು ಯುದ್ಧ. ಇದು ಭವಿಷ್ಯದ ಕಾಲಘಟ್ಟದಲ್ಲಿ ನಡೆಯುವ ಅಂತರ್ ಗ್ಯಾಲಕ್ಸಿಯ ಪ್ರೇಮ ಮತ್ತು ಯುದ್ಧದ ಕತೆ. ಇದೊಂದು ವೈಜ್ಞಾನಿಕ ಕಾದಂಬರಿ. ನೀವು ಊಹಿಸಲು ಸಾಧ್ಯವಿಲ್ಲದ ತಿರುವುಗಳು, ಅಚ್ಚರಿಯ ಘಟನೆಗಳು ಮತ್ತು ಹೊಸ ಲೋಕದ ಅನುಭವ ಈ ಕಥೆಯೊಳಗೆ ನಿಮ್ಮನ್ನು ಕರೆದೊಯ್ಯುತ್ತವೆ. ಕಾದಂಬರಿ ಕೇವಲ ಒಂದು ಕಥೆಯಲ್ಲ, ಅದು ಭವಿಷ್ಯದ ಕನಸು. ಈ ಕಾದಂಬರಿಯ ಕತೆ ಒಮ್ಮೆ ನೀವು ಕೇಳಿಸ್ಕೊಂಡ್ರೆ ನಿಮ್ಮ ಜೀವಮಾನ ಪೂರ್ತಿ ಮರೆಯಲು ಸಾಧ್ಯ ಇಲ್ಲ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿ ಕೊಡ್ತೀನಿ. ಧನ್ಯವಾದಗಳು.